ಕರಾವಳಿ ಭಾಗದಲ್ಲಿ ತುಂಬ ಫೇಮಸ್ ಆಗಿರುವಂತಹ ನಂಗು ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನು 1 kg ನಂಗು ಮೀನನ್ನು ತಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡುವಾಗ ಇದರ ಎರಡೂ ಕಡೆಯೂ ಮೇಲ್ಗಡೆ ಸ್ಕಿನ್ನನ್ನು ತೆಗಿಬೇಕು. ಯಾವಾಗಲೂ ನೆನಪಿಡಿ, ಸ್ಕಿನ್ ತೆಗೆದ ಮೀನು ರುಚಿ ಜಾಸ್ತಿ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದು. ಇಲ್ಲಿಗ ಮೊದಲಿಗೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. 3 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ತಗೊಂಡಿದ್ದೀನಿ. ಇದ್ರ ಜೊತೆಗೇ 1 ಸ್ಪೂನಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್. ಸಾಂಬಾರು ಪೌಡರ್ ಅಂದರೆ ಬ್ಯಾಡಿಗೆ ಕೊತ್ತಂಬರಿ ಜೀರಿಗೆ ಹಾಕಿರುವಂತಹ ಪೌಡರ್ ಅಷ್ಟೇ, ಬೇಳೆ ಎಲ್ಲ ಹಾಕಿ ಮಾಡಿರುವಂಥ ಸಾಂಬಾರು ಪೌಡರ್ ಅಲ್ಲ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೋಬೇಕು. ಇದ್ರ ಜೊತೆಗೇ 1/4 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ನಾವು ರುಚಿ ನೋಡಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಬೈಂಡಿಂಗಿಗೆ ಅಂತ 1 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಬದಲಿಗೆ ನೀವು ಕಾರ್ನ್ಫ್ಲೋರನ್ನು ಬೇಕಾದರೂ ಹಾಕ್ಕೋಬೋದು. 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕಿದ್ರೆ ಚೆನ್ನಾಗಿ ಅದು ಕೂಡ ಬೈಂಡಿಂಗ್ ಕೊಡುತ್ತೆ. ಈ ಥರ ಮೊದಲಿಗೆ ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡಬೇಕು. ತುಂಬ ತೆಳುವಾಗಬಾರ್ದು ಮಸಾಲ. ಇದಕ್ಕೆ ನಾವು ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು. ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಸ್ವಲ್ಪ ನೀರು ಹಾಕಿ ರಸ ತೆಗೆದ್ರೆ ಆಯಿತು. ಹುಣಸೆ ಹಣ್ಣು ಬೇಡ, ಆ ರಸ ಬೇಡ ಅಂತ ಇದ್ದರೆ ನಿಮಗೆ ವಿನೆಗರನ್ನು ಹಾಕ್ಕೋಬೋದು. 1-1.5 ಸ್ಪೂನಷ್ಟು, ಅಥವಾ ಲಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ಆದರೆ ಹುಣಸೆ ಹಣ್ಣಿನ ರಸ ಹಾಕಿದ್ರೆ ನಿಮಗೆ ಫಿಶ್ ಫ್ರೈದೊಂದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಈಗ ನೋಡಿ, ಮಸಾಲ ಇಷ್ಟು ದಪ್ಪ ಇರಬೇಕು. ಯಾವಾಗಲೂ ನಾನು ಹೇಳ್ತೀನಿ, ಫಿಶ್ ಮಸಾಲ ತೆಳುವಾಗಬಾರ್ದು. ಅದು ಫ್ರೈ ಮಾಡುವಾಗ ಮಸಾಲ ಎಲ್ಲ ಎಣ್ಣೆಯಲ್ಲಿ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಸಾಲ ಕನ್ಸಿಸ್ಟೆನ್ಸಿ ದಪ್ಪನೇ ಇಡಿ. ಈ ಥರ ಮೀನಿಗೆ ಚೆನ್ನಾಗಿ ಹಾಕಿದ್ರೆ ಆಯಿತು. ಅದು ಬೇರೆ, ನಂಗು ಮೀನಿಗೆ ಮಸಾಲ ಹಾಕೋಕ್ಕೆ ತುಂಬ ಈಸಿ. ಈ ಮೀನಿಗೆಲ್ಲ ನೀವು ಮಸಾಲ ಎಲ್ಲ ಹಾಕಿದ ನಂತರ ಅಟ್ಲೀಸ್ಟ್ ಇದನ್ನು 1 ಗಂಟೆ ಆದರೂ ಫ್ರಿಜ್ಜಲ್ಲಿಡಿ. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಆದರೂ ನೀವು ಇದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಡಬೇಕು. ಯಾಕಂದರೆ ಹುಳಿ ಅಂಶ, ಉಪ್ಪು, ಖಾರ ಎಲ್ಲ ಮೀನಿಗೆ ಹಿಡಿಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇದನ್ನು ಒಂದು ಅರ್ಧ ಗಂಟೆ ಆದರೂ ಇಡಬೇಕಾಗುತ್ತೆ. ಒಂದು ಫ್ರೈ ಪ್ಯಾನಿಗೆ ತೆಂಗಿನ ಎಣ್ಣೆಯನ್ನು ಹಾಕ್ಕೋಬೇಕು. ಇದು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮೀನನ್ನು ಈ ಥರ ಎಣ್ಣೆಗೆ ಬಿಟ್ಟರೆ ಆಯಿತು, ಹಾಕಿದರೆ ಆಯಿತು. ತುಂಬ ಸುಲಭ. ಒಂದು ಸೈಡ್ 5 ನಿಮಿಷ, ಇನ್ನೊಂದು ಸೈಡ್ 5 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಅದು ಸೀದೋಗುತ್ತೆ ಮತ್ತು ಒಳಗಡೆ ಬೇಯೋದಿಲ್ಲ. ಮೀನಿಗೆ ಸ್ವಲ್ಪ ಬೇಗ ಟೈಮ್ ಹಿಡಿಯುತ್ತೆ. ಆದರೆ ನಂಗು ಫಿಶ್ ಸ್ವಲ್ಪ ಬೇಗನೆ ಬೇಯುತ್ತೆ. ಯಾಕಂದರೆ ಇದು ಸ್ವಲ್ಪ ತೆಳುವಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ. ಇದು ಜಾಸ್ತಿ ಟೈಮ್ ಹಿಡಿಯಲ್ಲ ಇದು. ಈ ಥರ ನೋಡಿ, ಒಂದು ಸೈಡ್ ಆದ ನಂತರ ಈ ಥರ ಮುಗಿಚಿ ಹಾಕಿದ್ರೆ ಆಯಿತು. ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಾರ್ಮಲಾಗಿ ಬಂಗುಡೆ ಬೂತಾಯಿಗಿಂತನೂ ನಂಗು ಫಿಶ್ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಈ ಫಿಶನ್ನು ನೀವೊಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಎರಡೂ ಕಡೆಯೂ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ರವೆ ಫ್ರೈ ಬೇಕಾದರೂ ನೀವು ಮಾಡ್ಕೋಬೋದು. ಅಂದರೆ ಮಸಾಲ ಹಾಕಿದ ಮೀನನ್ನು ನೀವು ಚಿರೋಟಿ ರವೆ ಇರುತ್ತಲ್ವ, ಆ ರವದಲ್ಲಿ ಡಿಪ್ ಮಾಡಿನೂ ಹಾಕಿದರೆ ರವೆ ಫ್ರೈ ರೆಡಿ ಆಗುತ್ತೆ. ನಂಗೆ ರವೆ ಫ್ರೈ ರೆಡಿ ಆಗುತ್ತೆ. ತುಂಬ ಸುಲಭ. ಅಥವಾ ಈ ಥರ ಸಿಂಪಲಾಗಿ ನೀವು ಡೈರೆಕ್ಟಾಗಿ ಮಸಾಲಾನೇ ಹಾಕಿ ಫ್ರೈ ಕೂಡ ಮಾಡ್ಬೋದು. ತುಂಬ ಸುಲಭ ಮತ್ತು ಬೇಗ ಬೇಯುತ್ತೆ ಈ ಫಿಶ್ಶು. ಹಾಗಾಗಿ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ಮಂಗಳೂರು, ಉಡುಪಿ ಕಡೆ ತುಂಬ ಫೇಮಸ್ ಇದು. ಎಲ್ಲ ಹೋಟೆಲ್ಗಳಲ್ಲೂ ಈ ನಂಗು ಫಿಶ್ ಫ್ರೈ ನಿಮಗೆ ಸಿಗುತ್ತೆ. ಆಲ್ರೆಡಿ ನಾನು ಬಂಗುಡೆ ಪುಳಿ ಮುಂಚಿ ಯಾವ ರೀತಿ ಮಾಡೋದಂತನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ಮಂಗಳೂರು, ಉಡುಪಿ ಕಡೆ ಮಾಡುವಂತಹ ಇನ್ನೂ ಒಳ್ಳೊಳ್ಳೆಯ ಫಿಶ್ ರೆಸಿಪಿಗಳನ್ನು ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಂಡಿತ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಕೂಡ ಈ ಫಿಶ್ ಫ್ರೈ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಸ್ಕಾರ ಎಲ್ರಿಗೂ.